ಇದು ಬರೀ ಹಾರ್ತಿಲ್ಲ, ನಮ್ ಕಡೆಗೆ ಬರ್ತಿದೆ. ಓಡ್ರೋ. ಗೆಳೆಯರೆ, ಇದ್ಯಾವ್ದು ರಾಕ್ಷಸನೇ ಇರ್ಬೇಕು. ರಾಕ್ಷಸ ಓಡಿ. ಇವ್ರು ಅದೇ ಮಕ್ಕಳಲ್ವಾ ನನ್ನನ್ನ ಯಮುನಾ ನದಿಯಿಂದ ಹೊರಗೆ ತೆಗೆದವರು? ಇವರು ನನ್ನ ಪ್ರಭುವಿನ ಬಾಲರೂಪ ಅಲ್ಲ ತಾನೆ? ಆದ್ರೆ ಇದರಲ್ಲಿ ನನ್ನ ಪ್ರಭು ಯಾರು? ಕೇವಟ, ನಾನು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಧರಿಸುತ್ತೇನೆ. ಆಗ ನನ್ನ ಬಾಲ್ಯ ರೂಪದಿಂದ ನಿನಗೆ ಮುಕ್ತಿ ದೊರೆಯುತ್ತದೆ. ನಾನು ಈ ಬಾಲಕರಿಗೆ ಅಡ್ಡ ಬಂದು ಒಡೆದು ಹೋಗಬೇಕು, ಆಗ್ಲೇ ನನಗೆ ಮುಕ್ತಿ ಸಿಗೋದು. ಅಯ್ಯೋ ನಿಲ್ಲಿ, ಯಾಕೆ ಓಡ್ತಿದ್ದೀರಾ ನೀವೆಲ್ಲ? ನನ್ನ ಮಾತು ಕೇಳಿ. ಮಕ್ಕಳೇ, ಎಲ್ಲಿಗೆ ಓಡ್ತಿದ್ದೀರಾ? ನನ್ನ ಮಾತು ಕೇಳಿ. ಈ ಮಕ್ಕಳು ಮನೆ ಒಳಗೆ ಹೋದ್ರಲ್ಲ, ಈಗೇನ್ ಮಾಡ್ಲಿ ನಾನು? ಮುಕ್ತಿ ಹೇಗ್ ಸಿಗತ್ತೆ ನಂಗೆ? ನನಗೆ ಶಾಪದ ಮುಕ್ತಿ ಸಿಗೋವರೆಗೂ ನಾನಿಲ್ಲಿಂದ ಹೋಗಲ್ಲ. ನಾನು ಗೋಕುಲದಲ್ಲೇ ಇರ್ತೀನಿ. ಹೇಗನಿಸಿತು ನನ್ನ ಅಭ್ಯಾಸ ಸೋದರಿ ಭಾವ? ಕಂಸ, ನೀನು ನಿನ್ನ ಅಭ್ಯಾಸ ತೋರಿಸುವುದಕ್ಕೆ ನಮ್ಮನ್ನು ಕರೆದೆಯಾ? ಇಲ್ಲ ಇಲ್ಲ ಸೋದರಿ, ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು ಭಾವನಿಗೆ ಈ ಗದೆ ನೀಡುವುದಕ್ಕಾಗಿ. ತೆಗೆದುಕೊಳ್ಳಿ ಭಾವ, ಈ ಗದೆಯನ್ನು ಸ್ವೀಕರಿಸಿ. ನೀನು ವ್ಯರ್ಥವಾಗಿ ಕಷ್ಟಪಟ್ಟೆ ಕಂಸ.
ಏಕೆಂದರೆ ನನಗೆ ಈ ಗದೆಯ ಅವಶ್ಯಕತೆ ಏನೂ ಇಲ್ಲ. ಅವಶ್ಯಕತೆ ಬರುತ್ತದೆ ಭಾವನವರೇ. ಮಲ್ಲಯುದ್ಧಕ್ಕಾಗಿ. ಮಲ್ಲಯುದ್ಧ? ಹೌದು ಸೋದರಿ, ಮಲ್ಲಯುದ್ಧ. ಮಹಾರಾಜ ಮತ್ತು ಸೇವಕನ ಮಧ್ಯೆ. ನೆನಪಿಲ್ಲವೇ ಆ ಮಲ್ಲಯುದ್ಧ ಬರುವ ಚತುರ್ಥಿಯಂದು? ಭಾವನವರೇ, ಜಾಗೃತೆಯಿಂದ ಹೋರಾಡಿ. ಬ್ರಜಮಂಡಲದ ಸಮ್ಮುಖದಲ್ಲಿ ಪರಾಜಿತರಾಗಿ ನನ್ನ ಮಾನ ತೆಗೆಯಬೇಡಿ. ಕಂಸ! ಕ್ರೋಧ ಬೇಡ. ಈ ಕ್ರೋಧ ಸಂಭಾಳಿಸಿಡಿ ಆ ಮಲ್ಲಯುದ್ಧಕ್ಕೆ. ಏಕೆಂದರೆ ಮಲ್ಲಯುದ್ಧದಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರೇ ಉಳಿಯುವುದು. ನೀನು ಇಲ್ಲವೇ ಆ ನಿನ್ನ ವಿಶ್ವಾಸ ಪಾತ್ರ ಅಕ್ರೂರ. ಒಂದು ವೇಳೆ ನೀವಿಬ್ಬರು ಸಾಯದಿದ್ದರೆ ನಿನ್ನ ಪತ್ನಿ ಸಾಯುತ್ತಾಳೆ. ಕ್ಷಮಿಸಿ ಬಿಡು ಸೋದರಿ. ಗೋಪಿಕೆ, ನೀನ್ ಮೇಲ್ಗಡೆ ಹತ್ತಿದ್ ಹೇಗೆ? ಕೆಳಗಡೆ ಇಳಿ, ನಾನ್ ನಿನ್ಗೋಸ್ಕರ ಹಣ್ಣು ಕೇಳ್ತೀನಿ. ನಾನು ಎಲ್ಲೇ ಇದ್ರು ಕಷ್ಟದ ಕೆಲ್ಸ ನಾನೇ ಮಾಡೋದು, ಯಾಕಂದ್ರೆ ನಾನು ರಾಧೆ ಅಲ್ವಾ. ಅಯ್ಯೋ ರಾಧೆ, ಮೇಲಿಂದ ಬಿದ್ರೆ ನಿನ್ ಕೈಕಾಲ್ ಮುರಿಯುತ್ತೆ. ಏನು ಅಂದೆ ಕೃಷ್ಣ? ಏನಿಲ್ಲ ಗೋಪಿಕೆ, ನೀನ್ ಹೋಗಿ ಹಣ್ಣು ಕೀಳು. ಕೃಷ್ಣ, ಅದು ಮಡಕೆ ಆಗಿತ್ತು. ಮಡಕೆ? ಕೃಷ್ಣ, ಅದು ಹಾರ್ತಾ ಇತ್ತು. ಅದು ನಮ್ ಹಿಂದೆನೂ ಬಂತು. ಕೃಷ್ಣ, ಅದ್ಯಾವ್ದೋ ರಾಕ್ಷಸ ಅಂತ ನನ್ಗನ್ನಿಸ್ತಿದೆ. ಮಡಕೆ ಒಳಗಡೆ ರಾಕ್ಷಸನ? ಹಾಗಾದ್ರೆ ಘಟಾಸುರ. ನಾನಿಲ್ಲಿಂದ ಬೇಗ ಹೋಗ್ಬೇಕು. ಬನ್ನಿ. ಕೃಷ್ಣ, ನಿಂತ್ಕೋ ಕೃಷ್ಣ. ಈಗ ನನ್ನನ್ನು ಯಾರೋ ಕೆಳಗಿಳಿಸ್ತಾರೆ. ಕೃಷ್ಣ, ಏನು ತೊಂದ್ರೆ ಇಲ್ಲ, ನಾನ್ ರಾಧೆ, ನಾನೇ ಕೆಳಗಡೆ ಇಳಿತೀನಿ. ಕೇಳ್ರೋ ಇಲ್ಲಿ. ನಂದ, ಇದ್ಯಾರು? ಇವರು ನಮ್ಮ ಅತಿಥಿಗಳು, ಇವಾಗಷ್ಟೇ ಬಂದಿದ್ದಾರೆ. ಈಗೀಗ ಅತಿಥಿಗಳು ಜಾಸ್ತಿ ಆಗ್ತಿದ್ದಾರೆ. ನಂದ, ನಿನಗಂತೂ ಶಿಕ್ಷೆ ಹೆಚ್ಚಾಗೇ ಸಿಕ್ತು. ಈಗ ಸ್ವಲ್ಪ ಮನರಂಜನೆ ಬೇಕಲ್ವಾ? ಕೇಳಿ ಕೇಳಿ ಕೇಳಿ, ಎಲ್ಲ ಗೋಕುಲವಾಸಿಗಳು ಕೇಳಿ. ಭಗವಂತ ಕಂಸರು ಬರೋ ಚತುರ್ಥಿ ದಿನ ಪ್ರಜೆಗಳಿಗೆ ಮನರಂಜನೆ ನೀಡೋ ವ್ಯವಸ್ಥೆ ಮಾಡಿದ್ದಾರೆ. ಗದೆ ಜೊತೆಗೆ ಮಲ್ಲ ಯುದ್ಧ ಏರ್ಪಡಿಸಿದ್ದಾರೆ. ಆ ಮಲ್ಲ ಯುದ್ಧದಲ್ಲಿ ಒಂದ್ ಕಡೆ ನಂಬಿಕೆ ದ್ರೋಹಿ ಅಕ್ರೂರ ಇರ್ತಾನೆ, ಇನ್ನೊಂದ್ ಕಡೆ ಮಾಹಿಷ್ಮತಿಯ ವಸುದೇವ. ಇದು ಯಾವುದೋ ಸಾಧಾರಣ ಮಲ್ಲ ಯುದ್ಧ ಅಲ್ಲ ಜನರೇ. ಈ ಮಲ್ಲ ಯುದ್ಧ ಎಲ್ಲಿಯವರೆಗೂ ನಡೆಯುತ್ತೆ ಅಂದ್ರೆ ಅವರಿಬ್ಬರ ಹೋರಾಟದಲ್ಲಿ ಒಬ್ಬ ನೆಲ ಕಚ್ಚೋ ತನಕ. ಇಬ್ರೂ ಸಾಯ್ದೆ ಹೋದ್ರೆ ವಸುದೇವನ ಹೆಂಡತಿ ದೇವ್ಕಿ ಸಾಯ್ತಾಳೆ. ಅಲ್ದೆ ಭಗವಂತ ಕಂಸನ ಆದೇಶ ಇದು. ಈ ಮಲ್ಲ ಯುದ್ಧನ ನೋಡೋದಕ್ಕೆ ಊರಿನ ಪ್ರತಿ ಮನೆಯಿಂದ ಮಕ್ಕಳಿಂದ ಹಿಡಿದು ಮುದುಕರು ತನಕ, ಹೆಂಗುಸ್ರು ಗಂಡುಸ್ರು
ಎಲ್ಲ ಬರ್ಬೇಕು. ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ನಾನವ್ರನ್ನ ಬೆಣ್ಣೆ ಹಾಕರಗಿಸ್ತೀನಿ. ಏನು ನಂದ, ನಿನ್ನ ಗೆಳೆಯನ ಸಾವಿನ ಆಟ ನೋಡೋದಕ್ಕೆ ಖಂಡಿತ ಬರ್ಬೇಕು. ಎಲ್ರೂ ನೆನ್ಪಿಟ್ಕೊಳ್ಳಿ, ಮುಂದೆ ಬರೋ ಚತುರ್ಥಿ ಭಗವಂತ ಕಂಸನಿಗೆ. ನಡೀರಿ. ಏಕೆಂದರೆ ಮಲ್ಲಯುದ್ಧದಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರೇ ಉಳಿಯುವುದು. ನೀನು ಇಲ್ಲವೇ ಆ ನಿನ್ನ ವಿಶ್ವಾಸ ಪಾತ್ರ ಅಕ್ರೂರ. ಒಂದು ವೇಳೆ ನೀವಿಬ್ಬರು ಸಾಯದಿದ್ದರೆ ಮಹಾರಾಜ, ದೇವಕಿ, ಇಂಥ ದೊಡ್ಡ ಧರ್ಮ ಸಂಕಟ ನನ್ನ ಮುಂದೆ ಎಂದೂ ಆಗಿರಲಿಲ್ಲ. ಆಗ ಕಂಸ ನಮ್ಮನ್ನು ಬಂಧಿಸಿದಾಗಲೂ ಸಹ ಆ ಸಮಯದಲ್ಲಿ ನನಗೆ ಕರ್ತವ್ಯದ ಅರಿವಿತ್ತು ದೇವಕಿ. ಆದರೆ ಇಂದು ನಾನು ಈ ಶಸ್ತ್ರವನ್ನು ಅಕ್ರೂರರ ಮೇಲೆ ಹೇಗೆ ಪ್ರಯೋಗಿಸಲಿ? ಓ ದೇವ್ರೆ, ನೀನು ನನ್ನನ್ನ ಇದ್ಯಾವ ಧರ್ಮ ಸಂಕಟಕ್ಕೆ ತಳ್ಳಿದೆ. ನಾನು ಜೀವನ ಪರ್ಯಂತ ಮಹಾರಾಜ ವಸುದೇವನ ರಕ್ಷಣೆಯ ಪಣ ತೊಟ್ಟಿದ್ದೆ. ಆದ್ರೀಗ ನಾನೇ ಅವ್ರ ಎದುರು ನಿಂತು ಕಾದಾಡಬೇಕಿದೆ. ದೇವಕಿ, ಅಕ್ರೂರರು ಯಾವಾಗಲೂ ನಿಸ್ವಾರ್ಥ ಭಾವದಿಂದ ನಮ್ಮ ಸೇವೆ ಮಾಡಿದವರು. ಅವರು ತಮ್ಮ ಪ್ರಾಣವಾದರೂ ತ್ಯಾಗ ಮಾಡುತ್ತಾರೆ, ಆದರೆ ನನ್ನ ಮೇಲೆ ಶಸ್ತ್ರ ಉಪಯೋಗಿಸಲಾರರು. ನನಗೆ ತಿಳಿದಿದೆ ದೇವ್ರೆ, ಮಹಾರಾಜ ವಸುದೇವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಅವ್ರು ಬೇಕಿದ್ರೆ ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ, ಆದ್ರೆ ನನ್ನ ಮೇಲೆ ಶಸ್ತ್ರ ಪ್ರಯೋಗ ಮಾಡೋದಿಲ್ಲ, ಯಾವತ್ತೂ ಇಲ್ಲ. ನಾನೇನಾದರೂ ಈ ಶಸ್ತ್ರದಿಂದ ಅಕ್ರೂರರೊಂದಿಗೆ ಹೋರಾಡದಿದ್ದರೆ ಆಗ ಪಾಪಿ ಕಂಸ ನಿನ್ನ ಹತ್ಯೆ ಮಾಡುತ್ತಾನೆ. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಶಾಂತವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಯಶೋದೆ, ಹೇಗೆ ಎಲ್ಲ ಸರಿ ಹೋಗುತ್ತೆ? ಮಗನ ಮೇಲಿರೋ ಅಪಾಯ ಮುಗಿಯೋಷ್ಟ್ರಲ್ಲಿ ಈಗ ಪತಿಯ ಜೀವನಕ್ಕೆ ಅಪಾಯ ಬಂದಿದೆ. ಅದು ಯಾರ ಶಾಪ ನಮ್ಮ ಪರಿವಾರಕ್ಕೆ ತಗಲಿದ್ಯೋ ಏನೋ. ಅತಿಗೆ, ನನಗನ್ಸುತ್ತೆ ಈ ಸಾರಿ ಅಪಾಯ ವಸುದೇವ ಮಹಾರಾಜರಿಗಲ್ಲ, ಆದ್ರೆ ಅಕ್ರೂರರ ಜೀವಕ್ಕಿದೆ ಅಂತ. ಅಕ್ರೂರರ ಜೀವಕ್ಕ? ಹೌದು, ಅಕ್ರೂರ ತಾನು ಜೀವಂತವಾಗಿರೋವರೆಗೂ ತಮ್ಮ ಮಹಾರಾಜರ ಮೇಲೆ ಶಸ್ತ್ರ ಬಳಸೋದಿಲ್ಲ. ಮತ್ತೆ ಈ ವಿಷಯ ಕಂಸಂಗೆ ಚೆನ್ನಾಗಿ ಗೊತ್ತಿದೆ. ಅವನು ಕೇವಲ ಮಿತ್ರ ವಸುದೇವನ್ ಕೈಯಿಂದ ಅಕ್ರೂರರ ಹತ್ಯೆ ಮಾಡ್ಸೋಕೆ ಹೊರಟಿದ್ದಾನೆ. ಅಯ್ಯೋ ದೇವ್ರೆ, ನಂದಗೋಪ, ಹಾಗಾದ್ರೆ ತುಂಬಾ ದೊಡ್ಡ ಅನರ್ಥ ಆಗೋಗುತ್ತೆ. ಯಾಕಂದ್ರೆ ಈ ಹತ್ಯೆ ಕೇವಲ ಅಕ್ರೂರರದ್ದಲ್ಲ, ಅವರ ವಿಶ್ವಾಸದ್ದು, ಅವರ ಪ್ರೀತಿಯದ್ದು, ಅವರ ತ್ಯಾಗದ್ದು. ಹೇ ಅಂಬಾ ಭವಾನಿ, ರಕ್ಷಿಸು ತಾಯಿ. ಕಂಸನ ಈ ಕ್ರೌರ್ಯದಿಂದ ನನ್ನ ಪರಿವಾರನ ಕಾಪಾಡು, ನನ್ನ ಕುಟುಂಬದ ರಕ್ಷಣೆ ಮಾಡು. ಹೇ ವಿಧಾತ, ಇದೆಂತ ಧರ್ಮ ಸಂಕಟ ವಿಧಾತ! ನಾನೇನಾದರೂ ಈ ಗದೆಯಿಂದ ಅಕ್ರೂರರ ಮೇಲೆ ಪ್ರಯೋಗಿಸಿದರೆ ಅವರ ಜೀವಕ್ಕೆ ಅಪಾಯ. ಹಾಗೆ ಮಾಡದಿದ್ದರೆ ನನ್ನ ದೇವಕಿಗೆ ವಿಧಾತ, ಕೆಟ್ಟದ್ದು ಯಾರಿಗೆ ಆದರೂ ಅಪರಾಧಿ ನಾನೇ ಅಲ್ಲವೇ? ಮಹಾರಾಜ, 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 ಶಾಂತರಾಗಿ. ದೇವಕಿ, ಆ ಪಾಪಿ ಕಂಸ ತನ್ನಂತೆಯೇ ನನ್ನನ್ನು ಅಧರ್ಮಿಯಾಗಿಸುತ್ತಿದ್ದಾನೆ. ನಾನೇನು ಮಾಡಲಿ ದೇವಕಿ, ಏನು ಮಾಡಲಿ? ವಿಶ್ವಾಸವಿಡಿ ಮಹಾರಾಜ, ಆ ದೇವರ ಮೇಲೆ ವಿಶ್ವಾಸವಿಡಿ. ಅವನೇ ನಮ್ಮನ್ನು ಈ ಸಂಕಟಕ್ಕೆ ನೂಕಿದ್ದು, ಈಗ ಅವನೇ ನಮ್ಮನ್ನು ಕಾಪಾಡುತ್ತಾನೆ.
ಇಲ್ಲ ದೇವಕಿ, ಈಗ ಏನೇ ಮಾಡುವುದಿದ್ದರೂ ನಾನೇ ಮಾಡಬೇಕು. ಅಕ್ರೂರರ ರಕ್ಷಣೆಯನ್ನು ಮಾಡಲೇಬೇಕಾಗಿದೆ. ಬೇಕಾದರೆ ಅದಕ್ಕಾಗಿ ನನ್ನ ಪ್ರಾಣವನ್ನೇ ನೀಡುತ್ತೇನೆ. ಕೃಷ್ಣ, ಅಯ್ಯೋ ನೀವೆಲ್ಲ ರಾಧೆ ಗೆಲ್ತೀರಲ್ವಾ? ನಾನ್ ವಿಶಾಖ, ನಾನ್ ಪುಷ್ಪ, ಮತ್ತೆ ನಾನ್ ಲಲಿತಾ. ದೇವಿ, ಅಂತೂ ಲಲಿತಾಳ ಭಕ್ತಿ ಅವಳನ್ನು ನಂದಪುತ್ರನ ಬಳಿ ಕರೆತಂದಿದೆ. ನನಗೆಲ್ಲ ಸರಿಯಾಗಿ ತಿಳಿದಿದೆ ಪ್ರಭು. ಈ ಲಲಿತಾಗೆ ನಿಮ್ಮ ಮೇಲೆ ಯಾವ ಭಕ್ತಿ ಇದೆ ಎಂದು. ಲಲಿತಾ, ಕೃಷ್ಣ, ನವಿಲ್ಗರಿ ಕೃಷ್ಣನಾ? ಹೌದು ಲಲಿತಾ. ಗೋಪಿಕೆಯರ ಮುದ್ದಿನ ಕೃಷ್ಣನಾ? ಹೌದು ಲಲಿತಾ. ಯಶೋದೆ ಅಮ್ಮನ ಪ್ರೀತಿಯ ಕಂದನಾ? ನಿನ್ಗೆ ಇದನ್ನೆಲ್ಲ ಯಾರು ಹೇಳಿದ್ರು ಲಲಿತಾ? ನಾನೇ ಹೇಳಿದ್ದು. ಅಯ್ಯೋ, ನಾನು ಬೇಗ ಗೋಕುಲಕ್ಕೆ ಹೋಗ್ಬೇಕಾಗಿತ್ತು. ನಡೀರಿ ಗೆಳೆಯರೇ. ನಂಗೆ ಚೆನ್ನಾಗಿ ಗೊತ್ತಿದೆ ಗೋಕುಲದಲ್ಲಿ ನಿನಗೇನ್ ಕೆಲಸ ಇದೆ ಅಂತ. ನಾನು ರಾಧೇನೆ. ನಾನು ಮಾಹಿಷ್ಮತಿಯನ್ನು ಕಾಪಾಡೋ ಪಣ ತೊಟ್ಟಿದ್ದೀನಿ. ಈಗ ನನ್ನ ಕಾರಣಕ್ಕೆ ಮಹಾರಾಜ ವಸುದೇವ ಮತ್ತು ಮಹಾರಾಣಿ ದೇವಕಿಯ ಪ್ರಾಣಕ್ಕೆ ಸಂಚಕಾರ ಬಂದಿದೆ. ಇಂಥ ಜೀವನಕ್ಕೆ ಏನರ್ಥ ಇದೆ? ಒಂದು ವೇಳೆ ನನ್ನಿಂದಾಗಿ ಮಹಾರಾಜನ ಜೀವಕ್ಕೆ ಅಪಾಯ ಇದೆ ಅನ್ನೋದಾದ್ರೆ ನಾನು ನನ್ನ ಜೀವನವನ್ನೇ ಅಂತ್ಯಗೊಳಿಸ್ತೀನಿ. ಜೀವನನೂ ಇರೋದಿಲ್ಲ, ಈ ಸಂಕಟನೂ ಇರೋದಿಲ್ಲ. ಆದ್ರೆ ಹೇಗೆ? ಭಗವಂತ ಕಂಸನ ಕುನ್ನಿಗಳೇ, ನಾಚಿಕೆ ಆಗೋದಿಲ್ವಾ? ಜೀತದಾಳುಗಳಾಗಿ ಜೀವನ ನಡೆಸ್ತಿರಲ್ಲ. ಏನಾಯ್ತು? ಮಾತು ಯಾಕೆ ನಿಂತೋಯ್ತು? ಓ, ಹಾಗಾದ್ರೆ ನೀವು ಬರೀ ನಿಮ್ ಭಗವಂತ ಕಂಸನ ಮುಂದೆ ಮಾತ್ರ ಬೊಗಳ್ತಿರೋ? ಕೂಗಬೇಡ, ಕೂಗಬೇಡ. ಈಗ ನೀನು ಮಾಹಿಷ್ಮತಿಯ ಸೇನಾಧಿಪತಿ ಅಕ್ರೂರನ ಮುಂದೆ ನಿಂತಿದ್ದೀಯಾ. ನಿಮ್ಮಂತವ್ರನ್ನಂತೂ ನಮ್ ಕಡೆ ಯಾರು ಆಳುಗಳಾಗೂ ಇಟ್ಕೊಳ್ಳೋದಿಲ್ಲ. ನಪುಂಸಕ ರಕ್ಕಸರೇ, ನಿನ್ನಿವತ್ತು ಉಳಿಸೋದಿಲ್ಲ. ಕೊಂದ್ಬಿಡಿ, ಜೀವಂತ ಉಳಿಸ್ಬೇಡಿ. ಜೀವಂತ ಏನಾದ್ರೂ ಇದ್ರೆ ನಿಮ್ಮಿಬ್ರನ್ನು ಜುಟ್ಟು ಹಿಡ್ದು ಎಳ್ಕೊಂಡು ಮಾಹಿಷ್ಮತಿ ಕರ್ಕೊಂಡು ಹೋಗ್ತೀನಿ. ಇದೇ ನನಗೂ ಬೇಕಾಗಿದ್ದಿದ್ದು. ಮಾಹಿಷ್ಮತಿಯ ಸೇನಾಪತಿ ಸತ್ತೋದ ಅನ್ಸುತ್ತೆ. ಯಾಕ್ರೋ ನಿಲ್ಲಿಸ್ಬಿಟ್ರಿ? ಕಂಸ ನಿಮಗೆ ಮೂಳೆ ಎಸೆಯೋದಿಲ್ವಾ?
ಭಗವಂತ ಕಂಸನಿಗೆ ಜಯ. ಕೃಷ್ಣ ಕೃಷ್ಣ ಇದೇ ದಾರಿ ಅದು. ಇಲ್ಲೇ ನಾವ ಮಡ್ಕೆ ನೋಡಿದ್ದು. ಮಡ್ಕೆಗೆ ಎದ್ರುಕೊಂಡು ನಾವ್ ಇಲ್ಲಿ ಕೂತಿದ್ವಿ. ಕೃಷ್ಣ, ನೀನ್ ಏನ್ ಯೋಚಿಸ್ತಿದ್ಯಾ? ನನ್ಗನ್ಸುತ್ತೆ ಯಾರೋ ನಮ್ಮ ಹಿಂದೆನೆ ಬರ್ತಿದ್ದಾರೆ. ಏನು? ಬನ್ನಿ ಎಲ್ರು ಹೋಗೋಣ. ಅಯ್ಯೋ ಲಲಿತಾ, ನಿನ್ಗೇನಾದ್ರೂ ಏಟಾಗಿದ್ದಿದ್ರೆ ಪಾಪ. ನಮ್ಮನ್ನ ಕ್ಷಮಿಸ್ಬಿಡು ಕೃಷ್ಣ. ನಮಸ್ಕಾರ. ಲಲಿತಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ರಾಧೆ, ನೀನಿಲ್ಲೇ? ನಾವು ಘಟಾಸುರ ನೋಡ್ಕೋಕ್ ಬಂದಿದೀವಿ. ಆದ್ರೆ ನನಗ್ ಒಂದ್ ವಿಷಯ ಗೊತ್ತಾಗ್ಬೇಕು. ಈ ಕಪ್ಪಿ ಸೇನಿ ಜೊತೆ ನೀನಿಲ್ಲೇನ್ ಮಾಡ್ತಿದ್ಯಾ? ಏನೂ ಇಲ್ಲ. ಬನ್ನಿ. ಬಂದ್ರೆ ಹೋಗೋಣ. ಕೃಷ್ಣ, ನೀನ ರಾಧೆಗ್ ಯಾಕೆ ಏನೂ ಹೇಳಿಲ್ಲ? ಗೆಳೆಯ ಜೀವಕ, ಅವಳಿಗೇನಾದ್ರೂ ಗೊತ್ತಾಯ್ತಂದ್ರೆ ಎಲ್ಲ ಕೆಲ್ಸನೂ ಹಾಳು ಮಾಡ್ಬಿಡ್ತಾಳೆ. ಬನ್ನಿ ಬನ್ನಿ, ನಾವು ಘಟಾಸುರ ನೋಡ್ಕೋಣ. ಇದೇನು ಇಲ್ಲೆಲ್ಲರೂ ನನ್ನನ್ನ ಅಸುರ ಅನ್ಕೋತಿದ್ದಾರೆ? ಎಲ್ಲ ನಂದೇ ತಪ್ಪು. ಮುಕ್ತಿ ಸಿಗಬೇಕು ಅನ್ನೋ ಅವಸರದಲ್ಲಿ ಮಕ್ಕಳನ್ನ ನಾನು ಹೆದರಿಸ್ಬಿಟ್ಟೆ. ಆದಷ್ಟು ಬೇಗ ನಾನು ಪ್ರಭುನ ಹುಡುಕ್ಲೇಬೇಕು. ನನ್ನ ಪ್ರಭು ನನಗ್ ಸಿಗೋವರೆಗೂ ಏನಾದ್ರೂ ಸರಿ, ಈ ಹುಡುಗರ ಕಣ್ಣಿಗೆ ನಾನು ಕಾಣಿಸ್ಕೋಬಾರ್ದು. ಗೆಳೆಯರೇ, ಮಡ್ಕೆಲಿ ಗಮನ ಕೊಟ್ಟು ನೋಡಿ. ಇದ್ರಲ್ಲಿ ಯಾವ ಮಡ್ಕೆನಾದ್ರೂ ರಾಕ್ಷಸ ಆಗಿರ್ಬೋದು. ಆ ರಾಕ್ಷಸ ಯಾರಿಗೋ ಕೆಟ್ಟದ್ ಮಾಡೋಕ್ಕೂ ಮೊದ್ಲು ನಾವು ಅವನ್ನ ಹುಡುಕ್ಬೇಕು. ಆದ್ರೆ ಇಲ್ಲಿ ತುಂಬಾ ಮಡ್ಕೆಗಳಿದೆಯಲ್ಲ. ಹೌದು ಕೃಷ್ಣ, ಆ ರಾಕ್ಷಸ ಮಡ್ಕೆ ರೂಪ ಹಾಕೊಂಡ್ ಗೋಕುಲಕ್ ಬಂದಿದ್ದು. ಈಗ ನಾವು ಅವ್ನ ಹೇಗ್ ಹುಡ್ಕೋದು? ಘಟಾಸುರ ನೋಡ್ಕೋಕೆ ಒಂದೇ ದಾರಿ ಇರೋದು. ಗೋಕುಲದ ಎಲ್ಲಾ ಮಡ್ಕೆಗಳನ್ನು ಸರಿಯಾಗಿ ನೋಡ್ತಾ ಬರ್ಬೇಕು. ಬನ್ನಿ ಗೆಳೆಯರೇ, ಘಟಾಸುರನ ಎಲ್ಲ ಕಡೆ ಹುಡ್ಕೋಣ. ಬನ್ನಿ. ಕೃಷ್ಣ, ನಾವಿಡೀ ಗೋಕುಲ ಹುಡ್ಕಿದ್ವಿ, ಆದ್ರೆ ಆ ರಾಕ್ಷಸ ಯಾವ ಮಡ್ಕೆಲೂ ಇಲ್ಲ. ಗೆಳೆಯರೇ, ನಾವು ಗೋಕುಲದ ಎಲ್ಲಾ ಮಡ್ಕೆಲೂ ನೋಡೇ ಇಲ್ಲ. ಇನ್ನು ಕೆಲವು ಮಡ್ಕೆಗಳು ಯಮುನೆ ದಂಡೆಗೆ ನೀರ್ ತರಕ್ ಹೋಗಿದ್ವು. ಎಲ್ರು ಅಲ್ಲಿ ನೋಡಿ. ಮಕ್ಳ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ನಾವು ನಿಮ್ಮನ್ನ ತಡೆಯಕ್ ಬಂದಿದೀವಿ. ಯಶೋಧೆ ಕಂದ, ಇಷ್ಟು ಉದ್ದ ಇದೆಯಾ? ಎಷ್ಟು ದೊಡ್ಡ ಕೆಲಸ ಮಾಡ್ತೀಯಾ? ಗೋಪಿಕೆಯರ್ ದಾರಿ ತಡಿತೀಯಾ ನೀನು? ಸುಮ್ನಿರಿ ನೀವೆಲ್ಲ. ಕೃಷ್ಣಂಗೆ ಯಾರು ಏನು ಹೇಳ್ಬೇಡಿ. ಏನಾಯ್ತು ಕೃಷ್ಣ, ನೀನ್ ನಮ್ಮನ್ನ ಯಾಕೆ ತಡಿತಿದ್ಯಾ? ಗೋಪಿಕೆಯರೇ, ನಿಮ್ಮೆಲ್ರೂ ಗುಟ್ಟು ನನ್ ಗೊತ್ತಾಗೋಗಿದೆ. ಯಾವ ಗುಟ್ಟು ಕೃಷ್ಣ? ಏನಂದ್ರೆ ನೀವು ಮಡ್ಕೆಲಿ ಪೂರ್ತಿ ನೀರ್ ತುಂಬೋದೇ ಇಲ್ಲ. ಆದ್ರೆ ಕೃಷ್ಣ, ನಾವ್ಯಾಕೆ ಹಾಗೆಲ್ಲ ಮಾಡ್ತೀವಿ? ಯಾಕಂದ್ರೆ ನೀವು ಪದೇ ಪದೇ ಯಮುನೆ ಹತ್ರ ಹೋಗ್ಬೋದಂತ. ಮತ್ತೆ ಒಬ್ರಿಗೊಬ್ರಿಗೆ ಪದೇ ಪದೇ ಮಾತಾಡಕ್ ಅವಕಾಶ ಸಿಗುತ್ತೆ. ಕೃಷ್ಣ, ಖಂಡಿತವಾಗ್ಲೂ ನಿಂಗೆ ಭ್ರಮೆ ಆಗಿರ್ಬೇಕು. ಈ ಭ್ರಮೆನ ಈಗ್ಲೇ ದೂರ ಮಾಡೋಣ. ನೀವು ಮಡ್ಕೆನ ಕೆಳಗಡೆ ಇಡಿ, ಇಲ್ವೋ ನಾನ್ ಗೋಕುಲವಾಸಿಗಳ ಹತ್ರ ಹೇಳ್ತೀನಿ. ಗೋಪಿಕಿಯರು ತಮ್ಮ ಮಡ್ಕೆಲಿ ಅರ್ಧ ನೀರು ತುಂಬ್ತಾರೆ ಅಂತ. ಹೌದಾ? ನೀನೇ ನೋಡು.
ಗೆಳತಿಯರೇ, ಕೃಷ್ಣ ಬರ್ತಾ ಇರೋದು ನಿಮ್ಗೆ ಮೊದ್ಲೇ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ನೀವಿವತ್ತು ಮಡಿಕೆ ತುಂಬಾ ನೀರು ತಂದಿದ್ದೀರಾ. ಸರಿ, ಹಾಗಾದ್ರೆ ನೀವೆಲ್ರೂ ಹೋಗಿ ಈಗ. ಬನ್ನಿ ಗೆಳೆಯರೇ. ಕೃಷ್ಣ, ನಾವ್ ಗೋಕುಲ್ದಿಂದ ಹೊರಗೋಗೋ ಎಲ್ಲಾ ಮಡ್ಕೆನೂ ನೋಡಿದ್ವಿ. ಆದ್ರೆ ಆ ಘಟಾಸುರ ಹೇಗ್ ಮಾಯ ಆಗಿದ್ದಾನೆ ಅಂದ್ರೆ ಒಳ್ಳೆ ಚಿಟ್ಟೆ ಹಾರೋದಂಗೆ. ಗೆಳೆಯರೇ, ಘಟಾಸುರ ಹಿಡಿಯೋಕೆ ಒಂದೇ ದಾರಿ ಇರೋದು. ನಾವು ಗೋಕುಲದಲ್ಲಿರೋ ಎಲ್ಲ ಮಡ್ಕೆನೂ ಹೊಡೆದಾಕ್ಬೇಕು. ಮಡ್ಕೆನೇ ಇಲ್ಲ ಅಂದ್ರೆ ಘಟಾಸುರ ಬಚ್ಚಿಟ್ಕೊಳಕ್ಕಾಗಲ್ಲ. ಇದೇನಾಗ್ತಿದೆ? ಮೊದಲು ಈ ಹುಡುಗರು ನನ್ನನ್ನ ಕೇವಟಿನಿಂದ ಘಟಾಸುರ ಅಂದ್ರು. ಈಗ ಇವರು ನನ್ನ ಕಥೆನೇ ಮುಗಿಸ್ಬೇಕು ಅಂತಿದಾರಲ್ಲ. ಹಾಗೇನಾದ್ರೂ ಆದ್ರೆ ಯಾವ ಕಾಲಕ್ಕೂ ನನಗೆ ಮುಕ್ತಿ ಸಿಗೋಕೆ ಸಾಧ್ಯನೇ ಇಲ್ಲ. ಪ್ರಭು, ಈಗ ನೀವು ಬಯಸಿದರೆ ಕೇವಟನಿಗೆ ಕ್ಷಣ ಮಾತ್ರದಲ್ಲಿ ಅವನ ಶಾಪದಿಂದ ಮುಕ್ತಿ ನೀಡಬಹುದು. ದೇವಿ, ತನ್ನ ಯುಗಗಳ ಯಾತ್ರೆಯಲ್ಲಿ ಕೇವಟನು ತನ್ನ ಭಕ್ತಿಯನ್ನು ಮರೆತಿದ್ದಾನೆ. ಅವನ ಧ್ಯಾನ ನನ್ನ ಕಡೆಗಲ್ಲ, ಬದಲಾಗಿ ತನ್ನ ಮುಕ್ತಿಯಲ್ಲಿದೆ. ಅದಕ್ಕಾಗಿ ಇಂದು ಅವನು ನನ್ನನ್ನು ಗುರುತಿಸುತ್ತಿಲ್ಲ. ಈಗ ಕೇವಟನು ತನ್ನ ಮುಕ್ತಿಯನ್ನು ಮರೆತು ನನ್ನನ್ನೇ ತನ್ನ ಧ್ಯಾನವಾಗಿಸಿದರೆ ಅದೇ ಕ್ಷಣ ಅವನಿಗೆ ಮುಕ್ತಿ ದೊರೆಯಲಿದೆ. ದೇವಿ, ಕೃಷ್ಣ, ನಿನ್ ಮಡಿಕೆ ಹೊಡಿಯೋ ತೀರ್ಮಾನ ಅಂತೂ ಮಾಡಿದ್ಯಾ? ನಾವ್ ಮಡಿಕೆ ಹೊಡಿಬೇಕಾದ್ರೆ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ಯಾ? ಹೌದು ಕೃಷ್ಣ, ಯಾಕಂದ್ರೆ ಗೋಕುಲ ಜನ ಅವ್ರ ಮಕ್ಳಿಗಿಂತ ಹೆಚ್ಚು ಪ್ರೀತಿ ತಮ್ಮ ಮಡಕೆಗಳ ಮೇಲೆ ತೋರಿಸ್ತಾರೆ. ಕೃಷ್ಣ, ಮಧುಮಂಗಲ ನಿಜಾನೇ ಹೇಳ್ತಿದ್ದಾರೆ. ಒಂದ್ಸಲ ನನ್ನಿಂದ ಮಡಕೆ ಹೊಡೆದೋಗಿದ್ದಕ್ಕೆ ನಮ್ಮಮ್ಮ ನನ್ನ ಅಟ್ಟಿಸ್ಕೊಂಡ್ ಬಂದ್ ಹೊಡೆದಿದ್ರು. ಚಿಂತೆ ಮಾಡ್ಬೇಡ ಗೆಳೆಯ, ಈಗ ಮಡ್ಕೆನೂ ಹೊಡೆಯುತ್ತೆ, ಮತ್ತೆ ಆ ವಿಷಯ ಯಾರಿಗೂ ಗೊತ್ತಾಗೋದು ಇಲ್ಲ. ಅದೇಗೆ ಕೃಷ್ಣ? ಹೀಗೆ. ಕೃಷ್ಣಯ್ಯ ನಂದ ಕಿಶೋರ ಗೋಪಿಯರಿಗೆಲ್ಲ ಇವ ಚಿತ್ತ ಚೋರ ಗೋವಳರ ಜೊತೆ ಶ್ರೀಕೃಷ್ಣನು ಸೇರಿ ಮಡಕೆ ಕಾಡಿಗೋಪಿಯರ ಹಗಲು ಇರುಳು ನಂದನ ಸುಕುಮಾರ. ಕಾಡಿಗೋಪಿಯರ ಹಗಲು ಇರುಳು ನಂದನ ಸುಕುಮಾರ. ಶ್ಯಾಮ ನೊಡೆದ ಮಡಕೆ ಮಡಕೆ, ಶ್ಯಾಮ ನೊಡೆದ ಮಡಕೆ. ಗೊಲ್ಲಬಾಲರ ಬಿಡದೆ ಸನಿಹಕ್ಕೆ ತಾನೇ ಒಡೆದ ಮಡಕೆ. ಗೊಲ್ಲಬಾಲರ ಬಿಡದೆ ಸನಿಹಕ್ಕೆ ತಾನೇ ಒಡೆದ ಮಡಕೆ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ, ಶ್ಯಾಮ ನೊಡೆದ ಮಡಕೆ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ, ಶ್ಯಾಮ ನೊಡೆದ ಮಡಕೆ. ಕೃಷ್ಣ, ಇದು ಬಹಳ ಚೆನ್ನಾಗಿದೆ. ಇದ್ರಿಂದ ಮಡಕೆನೂ ಹೊಡಿಯತ್ತೆ, ಮತ್ ಯಾರಿಗೂ ಗೊತ್ತೂ ಆಗಲ್ಲ. ಗೆಳೆಯರೇ, ನಮ್ಮ ಉದ್ದೇಶ ಮಡ್ಕೆ ಹೊಡೆಯೋದಲ್ಲ. ನಮ್ಮ ಉದ್ದೇಶ ಏನಂದ್ರೆ ಘಟಾಸುರ ಇರೋ ಮಡ್ಕೆ ಹೊಡೆಯೋದು. ಗೆಳೆಯರೇ, ನಮ್ಮ ಉದ್ದೇಶನ ಮರ್ತು ಬಿಟ್ರೆ ಜನರು ಏನ್ ಹೇಳ್ತಾರಂದ್ರೆ ಕೃಷ್ಣ ಯಾವ್ದೇ ಉದ್ದೇಶ ಇಲ್ದೆ ಗೋಕುಲದ ಎಲ್ಲ ಮಡ್ಕೆ ಹೊಡೆದಾಗ್ತ. ಸರಿ, ಹಾಗಾದ್ರೆ ಘಟಾಸುರ ನೋಡ್ಕೋದಿಕ್ಕೆ ಗೋಕುಲದ ಎಲ್ಲ ಮಡ್ಕೆ ಹೊಡೆಯೋಣ. ಆದ್ರೆ ನೆನ್ಪಿರ್ಲಿ, ಆ ಹಠಮಾರಿ ಗೋಪಿಕೆಗೆ ಗೊತ್ತಾಗೋ ಆಗಿಲ್ಲ. ನಡೀರಿ. ನನಗೆ ಈ ಮಕ್ಕಳು ಚಿಂತೆ ಆಗ್ತಾ ಇದೆ. ಇವ್ರ ಜವಾಬ್ದಾರಿ ನಮ್ಮ ಮೇಲಿದೆ. ಕೇವಲ ಭದ್ರಾಕ್ಷ ಹೇಳ್ದ ಅಂತ ನಾವು ಇವ್ರನ್ನ ಮಲ್ಲಯುದ್ಧ ತೋರ್ಸೋಕೆ ಕರ್ಕೊಂಡು ಹೋಗ್ಬಾರ್ದು. ಗೆಳೆಯ, ನನಗೆ ನಿನ್ ಚಿಂತೆ ಅರ್ಥ ಆಗತ್ತೆ. ಆದ್ರೆ ನನಗೆ ಪೂರ್ತಿ ನಂಬಿಕೆ ಇದೆ, ಈ ಸಮಸ್ಯೆಗೆ ಯಾವುದಾದ್ರೂ ಒಂದು ಪರಿಹಾರ ಖಂಡಿತ ಸಿಗತ್ತೆ. ಜೊತೆಗೆ ನಿಮ್ಮೆಲ್ಲರ ಆಗಮನ ದೀಪಾವಳಿ ಸಮಯದಲ್ಲಿ ಆಗಿದೆ. ಮತ್ತೆ ದೀಪಾವಳಿ ಸಮಯದಲ್ಲಿ ನಮ್ಮ ಕಡೆ ಭಗವಂತ ರಾಮ ಮತ್ತೆ ಸೀತಾಮಾತೆಯ ಅದ್ಭುತವಾದ ಮೆರವಣಿಗೆ ನಡೆಯುತ್ತೆ. ಮಕ್ಕಳಿಗೆ ಖುಷಿ ಆಗತ್ತೆ. ಇಲ್ಲಿ ನೋಡಿ,
ತಗೊಳ್ಳಿ, ರುಚಿಯಾದ ಬಿಸಿ ಬಿಸಿ ಸಿಹಿ ತಿನ್ನಿ. ಅರೆ ಮಕ್ಳೇ, ಹೇಗಾಗಿದೆ ಸಿಹಿ? ಮತ್ತೆ ರಾಧೆ ಪುಟ್ಟಿಯಲ್ಲಿ ಮಾತಾಡಿ, ಯಾಕೆ ಸುಮ್ನಿದ್ದೀರಾ? ರಾಧೆ ಪುಟ್ಟಿಯಲ್ಲಿ? ಅಯ್ಯೋ ರಾಧೆ ಪುಟ್ಟಿ, ನೀನ್ ಅಲ್ಲೇನ್ ಮಾಡ್ತಿದ್ಯಾ? ಬಿದ್ದು ಹೋಗ್ತೀಯಾ? ಕೆಳಗ್ ಬಾ. ಅತ್ತೆ, ನಾನು ರಾಧೆ. ನನಗ್ ಕೋಪ ಬಂದಾಗ ನಾನು ಹೀಗೆ ಸುಮ್ನೆ ಕೂತ್ಬಿಡ್ತೀನಿ. ಯಶೋದೆ ಅಕ್ಕ, ಯಾರ ಅಪ್ಪನ ಹತ್ರ 1,00,000 ಹಸುಗಳಿದೆಯೋ ಅವಳು ಕೋಪ ಮಾಡ್ಕೊಂಡು ಹೀಗೆ ಕೂತಿರ್ತಾಳೆ. ರಾಧೆ ಗೆಳ್ತೀರೇ, ಹೋಗಿ ಕೋಪದಲ್ಲಿರೋ ರಾಧೆಗೆ ಸಮಾಧಾನ ಮಾಡಿ ಅವಳಿಗೆ ಸಿಹಿ ತಿನ್ಸಿ. ಹೋಗಿ, ಎಲ್ಲ ಹೋಗಿ. ರಾಧೆ, ಅತ್ತೆ ಈ ಸಿಹಿ ಕೊಟ್ರು. ಕೃಷ್ಣನ್ ಮೇಲ್ ಕೋಪನ ರಾಧೆ? ನೀನ್ ನೋಡ್ಲಿಲ್ವಾ? ಆ ಮೋಸ್ಕರ ಕೃಷ್ಣ ನಮಗ್ ಉತ್ತರ ಕೊಡ್ದೆ ಅದೆಲ್ಲೋದ್ನೋ ಗೊತ್ತಿಲ್ಲ. ರಾಧೆ, ನನ್ಗಂತೂ ಕೃಷ್ಣನಲ್ಲಿ ಯಾವ ಕೆಟ್ಟ ಗುಣನೂ ಕಾಣ್ಲಿಲ್ಲ. ಮತ್ತ ಅವನು ನನ್ಗೆ ಒಳ್ಳೆಯವನಾಗಿ ಮುದ್ದಾಗಿ ಕಾಣಿಸ್ದ. ಅಯ್ಯೋ ಲಲಿತಾ, ನಿನ್ಗೆ ಕೃಷ್ಣನ್ ಬಗ್ಗೆ ಏನು ಗೊತ್ತೇ ಇಲ್ಲ. ಅದು ನಂಗ್ ಮಾತ್ರ ಗೊತ್ತು. ನಾನು ರಾಧೆ. ನಾನಂತೂ ನಮ್ಮಪ್ಪನ 1,00,000 ಹಸುಗಳನ್ನ ಸರಿ ಮಾಡಿದ್ದೀನಿ. ಮತ್ತೆ ಕೃಷ್ಣ ಯಾವ ಲೆಕ್ಕ? ಆದ್ರೂ ನಾನು ಅವನ ಮೇಲೆ ಒಂದು ಕಣ್ಣಿಡ್ಬೇಕು. ಕಾಡಿಗೋಪಿಯರ ಹಗಲು ಇರಡು ನಂದನ ಸುಕುಮಾರ. ಕಾಡಿಗೋಪಿಯರ ಹಗಲು ಇರುಳು ನಂದನ ಸುಕುಮಾರ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ, ಶ್ಯಾಮ ನೊಡೆದ ಮಡಕೆ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ, ಶ್ಯಾಮ ನೊಡೆದ ಮಡಕೆ. ಗೊಲ್ಲಬಾಲರ ಬಿಡದೆ ಸನಿಹಕ್ಕೆ ತಾನೇ ಒಡೆದ ಮಡಕೆ. ಗೊಲ್ಲಬಾಲರ ಬಿಡದೆ ಸನಿಹಕ್ಕೆ ತಾನೇ ಒಡೆದ ಮಡಕೆ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ, ಶ್ಯಾಮ ನೊಡೆದ ಮಡಕೆ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ, ಶ್ಯಾಮ ನೊಡೆದ ಮಡಕೆ. ಗೋಕುಲದ ಮನೆ ಮನೆಗೂ ಹೋಗಿ ಒಡೆದನು ಎಲ್ಲರ ಮಡಕೆಗಳ. ನೀರೋ ಬೆಣ್ಣೆಯ ಮೊಸರು ಇರಲಿ ಒಂದು ಮಡಕೆ ಬಿಡಲಿಲ್ಲ. ಮುದ್ದು ಮಾಯಗಾರಗಲ್ಲು ಮಾಡಿದನಲ್ಲ ಈ ಶ್ಯಾಮ ನೊಡೆದ ಮಡಕೆ ಮಡಕೆ, ಶ್ಯಾಮ ನೊಡೆದ ಮಡಕೆ. 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 ಶಾಂತವಾಗಿರಿ, ಎಲ್ರೂ ಶಾಂತವಾಗಿರಿ. ನಂದಣ್ಣ, ಊರಿನ ಎಲ್ಲಾ ಮಡಿಕೆಗಳು ಒಡ್ದು ಹೋಗಿವೆ, ಒಂದು ಉಳ್ದಿಲ್ಲ. ನಂದರಾಣಿ, ನಮ್ಮ ಮನೇಲಿ ನೀರ್ ತುಂಬ್ಸಕ್ಕೂ ಮಡಿಕೆ ಉಳ್ದಿಲ್ಲ, ಬೆಣ್ಣೆ ಇಡಕ್ಕೂ ಉಳ್ದಿಲ್ಲ. ನನಗೆ ನಿಮ್ಮೆಲ್ಲರ ದುಃಖ ಅರ್ಥ ಆಗತ್ತೆ. ನಮ್ ಗೋಪಾಲರ ಜೀವನದಲ್ಲಿ ಇದಕ್ಕೂ ದೊಡ್ಡ ಆಪತ್ತು ಇನ್ನೇನಾಗೋಕ್ ಸಾಧ್ಯ? ಇಲ್ಲಿ ನಮ್ಮೆಲ್ಲ ಮಡಿಕೆನೂ ಒಡೆದಿದೆ. ಹಾಗಂದ್ರೆ ಈ ಮಡಿಕೆ ಹೊಡಿತಿರೋನು ಖಂಡಿತ ಈ ಹಳ್ಳಿಲೇ ಅಡಗಿದ್ದಾನೆ. ನಡೀರಿ, ಎಲ್ಲ ಸೇರ್ಕೊಂಡು ಅವನ್ನ ಹುಡ್ಕೋಣ. ನಡೀರಿ. ಗೋಕುಲದಲ್ಲಿರೋ ಎಲ್ಲ ಮಡಿಕೆನೂ ಒಡೀತು. ಘಟಾಸುರನ್ನ ಹುಡ್ಬೇಕಾಗಿರೋ ಕೃಷ್ಣ ಇಲ್ಲಿ ಜೋಳ ತಿಂತಿದಾನಾ? ಇದ್ರಲ್ಲೇನಾದ್ರೂ ಇವನ್ ಕೈವಾಡ ಇರ್ಬೋದಾ? ಗೊಲ್ಲ,
ಇಲ್ಲಿ ಕುತ್ಕೊಂಡೇನೋ ಮಾಡ್ತಿದ್ಯಾ? ಜೋಳ ತಿಂತಿದ್ದೀನಿ ಗೋಪಿಕೆ. ಬೆಣ್ಣೆ ಇರೋ ಎಲ್ಲ ಮಡ್ಕೆನು ಒಡ್ದೋಯ್ತಲ್ವಾ? ತಗೋ ಗೋಪಿಕೆ, ನೀನು ತಿನ್ನು. ನಾನಿಲ್ಲಿ ಜೋಳ ತಿನ್ನೋಕ್ ಬಂದಿಲ್ಲ, ನಿಂಗೇನೋ ಹೇಳ್ಬೇಕು ಅಂತ ಬಂದೆ. ನಂಗೆ ಗೊತ್ತಾಗೋಗಿದೆ ಈ ಮಡ್ಕೆಗಳನ್ನೆಲ್ಲ ಯಾರು ಹೊಡ್ದಾಕಿದ್ದು ಅಂತ. ಈಗ ಇಲ್ಲಿಂದ ಹೋಗ್ತೀನಿ, ನಿಜ ಏನು ಅಂತ ಎಲ್ರಿಗೂ ಹೇಳ್ತೀನಿ. ನಂದಮ್ಮವ, ಯಶೋದೆ ಅತ್ತೆ, ಇಲ್ಲಿ ಬನ್ನಿ. ನಂಗೆ ಗೊತ್ತಾಗೋಗಿದೆ ಈ ಮಡ್ಕೆಗಳನ್ನೆಲ್ಲ ಯಾರು ಹೊಡೆದಿದ್ದು ಅಂತ. ಕೃಷ್ಣ, ಎಲ್ಲಾ ಮಡ್ಕೆನೂ ನಾವ್ ಹೊಡೆದ್ವಿ. ಈಗ ನಾವೇನ್ ಮಾಡೋದು? ಮಡ್ಕೆ ಹೊಡೆದಿದ್ದು ನಾವೇ ಅಂತ ಗೊತ್ತಾಗ್ಬಿಟ್ರೆ ಈ ಗೋಕುಲ ಜನ ನಮ್ನ ಜೋಳ ಹುರ್ದಂಗ್ ಹುರ್ದ್ ಬಿಡ್ತಾರ ಕೃಷ್ಣ. ಯಾರದು ರಾಧೆ ಪುಟ್ಟಿ? ಹಾ ರಾಧೆ ಪುಟ್ಟಿ, ಹೇಳು, ಯಾರಿ ಮಡಕೆಗಳನ್ನ ಒಡೆದವರು? ಏನಾದರೂ ಮಾಡಿ ವೈದ್ಯರೇ, ಎಲ್ಲ ಗಿಡಮೂಲಿಕೆ ತಿನ್ನಿಸಿ, ಆದರೆ ವಸುದೇವನ ಈ ವಿಶ್ವಾಸ ಪಾತ್ರ ಸಾಯುವಂತಿಲ್ಲ. ಕ್ಷಮಿಸಿ ಭಗವಂತ, ಆದ್ರೆ ಇವ್ರಿಗೆ ತುಂಬಾ ಮೂಗೇಟುಗಳಾಗಿವೆ. ಇವ್ರು ಬದುಕುಳಿಯೋದು ಅಸಂಭವ. ಅಸಂಭವವೇ? ಹೀಗೆ ಹೇಗೆ ಸಾಯಬಲ್ಲ ಇವನು? ಇನ್ನು ಸಾಕಷ್ಟು ರಕ್ತ, ನೋವು, ಮಲ್ಲ ಯುದ್ಧ ಎಲ್ಲ ಉಳಿದಿದೆ. ಅಕ್ರೂರ, ಅಕ್ರೂರ! ಕ್ಷಮಿಸಿ, ಕ್ಷಮಿಸಿ ಭಗವಂತ. ಅರ್ಥವಾಗದೆ ಮೂರ್ಖರೇ, ಇವನು ನಿಮ್ಮ ಜೊತೆ ಕುಟಿಲ ನೀತಿ ಮಾಡಿದ. ಇವನು ಸಾಯ ಬಯಸುತ್ತಿದ್ದ ಮತ್ತು ನೀವು ಇವನನ್ನು ಮತ್ತು ಈ ವೈದ್ಯ ಹೇಳುತ್ತಿದ್ದಾನೆ ಇವನನ್ನು ಉಳಿಸಲಾಗದು ಎಂದು. ಭಗವಂತ ಇಲ್ಲ, ಭಗವಂತ ಇಲ್ಲ. ಇವನು ಉಳಿಯದಿದ್ದರೆ ನೀವಿಬ್ಬರೂ ಸಾಯುತ್ತೀರಿ. ಈ ತಪ್ಪಿಗೆ ಕ್ಷಮೆ ಇಲ್ಲ. ಮಗಳೇ ರಾಧೆ, ನಿನಗೇನ್ ಗೊತ್ತಾಯ್ತು? ಯಾರು ಈ ಮಡಕೆ ಎಲ್ಲ ಹೊಡೆದಿದ್ದು? ಯಾರೋ ಅಲ್ಲ, ರಾಕ್ಷಸನೇ. ಈ ಎಲ್ಲ ಮಡ್ಕೆನು ಘಟಾಸುರನೇ ಹೊಡೆದಿದ್ದು. ರಾಕ್ಷಸ? ಮಡಕಾಸುರನ? ನೀನಿದೇನ್ ಹೇಳ್ತಿದ್ಯಾ ರಾಧೆ? ಮಾವ, ಇದ್ನ ನಾನಲ್ಲ, ಕೃಷ್ಣ ಮತ್ತೆ ಅವನ್ ಗೆಳೆಯರ್ ಹೇಳಿದ್ದು. ಗೋಕುಲಕ್ಕೆ ಘಟಾಸುರ ಬಂದಿದ್ದಾನೆ ಅಂತ. ಕೃಷ್ಣ? ಕೃಷ್ಣ, ರಾಧೆ ಪುಟ್ಟಿ ಏನ್ ಹೇಳ್ತಿದ್ದಾಳೆ? ಯಾವ ಮಡಕಾಸುರನ್ ಬಗ್ಗೆ ಹೇಳ್ತಿದ್ದಾಳೆ? ಅಪ್ಪ, ರಾಧೆ ಏನಾದ್ರೂ ಹೇಳ್ತಿದ್ರೆ ಅದನ್ನ ರಾಧೆನೇ ಹೇಳ್ಬೇಕಲ್ವಾ, ಘಟಾಸುರ ಯಾರು ಅಂತ. ಅಯ್ಯೋ, ನನ್ಗೆ ಆ ಘಟಾಸುರನು ಗೊತ್ತಿಲ್ಲಪ್ಪ. ಸುಳ್ಳು ಮಾವ, ಕೃಷ್ಣ ಸುಳ್ಳು ಹೇಳ್ತಿದ್ದಾನೆ. ಘಟಾಸುರ ಯಾರು ಅಂತ ಅವನಿಗೆ ಗೊತ್ತು. ಈ ಗೋಪಿಗೆ ಸುಳ್ಳು ಹೇಳ್ತಿದ್ದಾಳೆ. ನಾನು ಯಾವ ಘಟಾಸುರನು ನೋಡಿಲ್ಲ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನೋಡಿಲ್ಲ ಅಂದ್ಮೇಲೆ ಯಾರ ನೋಡ್ಕೋಕ್ ಹೋಗಿದ್ದೆ ಕೃಷ್ಣ? ಘಟಾಸುರನ್ನ. ಇಲ್ಲ ಇಲ್ಲ, ಜೋಳ ಹುಡ್ಕಕ್ಕೆ. ಕ್ಷಮೆ ಇಲ್ಲ ನಿನಗೆ. ನನಗೆ ಅಕ್ರೂರ ಜೀವಂತ ಬೇಕು. ಹೇಳಿ ಇವನು ಸಾಯಲಾರ. ಹೇಳಿ ಇವನು ಸಾಯಲಾರ. ಅಕ್ರೂರ ಸಾಯೋದಿಲ್ಲ ಭಗವಂತ. ಅಕ್ರೂರ ಸಾಯೋದಿಲ್ಲ. ಕೇಳಿದೆಯಾ ನೀನು ಇವರು ಏನೆಂದರೆಂದು? ಹೌದು ಭಗವಂತ, ಅಕ್ರೂರ ಸಾಯೋದಿಲ್ಲ. ಪ್ರಾರಂಭಿಸು. ಇವನ ಮತ್ತಿವನ ಮಹಾರಾಜ ವಸುದೇವನ ಮಲ್ಲಯುದ್ಧ ನೋಡುವುದಕ್ಕಾಗಿ ಪೂರ್ತಿ ಬ್ರಜಮಂಡಲ ಪ್ರತೀಕ್ಷೆ ಮಾಡುತ್ತಿದೆ. ಬಾಯ್ ಬರ್ಕಾಗೋಲ್ಲ, ಎಷ್ಟು ಅಂತ ಸುಳ್ಳು ಹೇಳ್ತೀಯಾ? ಸುಳ್ಳು ಮಾವ, ಕೃಷ್ಣ ಸುಳ್ಳು ಹೇಳ್ತಿದ್ದಾನೆ. ಗೋಪಿಕೆ, ನೀನ್ ಸುಳ್ಳು ಹೇಳ್ತಿರೋದು. ಅರೆ ಅರೆ, ನಿಮ್ಮಿಬ್ರೆ ಜಗಳ ಮುಗ್ದಿದ್ರೆ ಹೇಳಿ, ಈ ಮಡಕೆಗಳನ್ನ ಯಾರು ಹೊಡೆದಿದ್ದು? ಅಮ್ಮ, ಮಡ್ಕೆ ಹೇಗಾದ್ರೂ ಹೊಡ್ತಿರ್ಲಿ, ಹೊಡ್ದಿದ್ದು ಒಳ್ಳೇದೇ ಆಯ್ತಲ್ವಾ? ಕಂದ, ನೀನ್ ಏನ್ ಹೇಳ್ತಿದ್ಯಾ? ಗೋಕುಲದಲ್ಲಿ ಇಷ್ಟೊಂದು ದೊಡ್ಡ ಹಾನಿ ಆಗಿದೆ, ಮತ್ ನೀನ್ ಇದನ್ನ ಒಳ್ಳೇದಾಯ್ತು ಅಂತ ಹೇಳ್ತಿದ್ಯಾ? ಇದು ನಾನಲ್ಲ ಅಮ್ಮ, ಹೀಗೆ ಋಷಿ ಗರ್ಗಾಚಾರ್ಯರು ಹೇಳ್ತಿದ್ರು. ಯಾವಾಗ ಕೆಟ್ಟ ಶಕ್ತಿಗಳಿಗೆ ಕೊನೆಗಾಲ ಬರುತ್ತೋ ತಮ್ಮನ್ನ ತಾವೇ ನಾಶ ಮಾಡ್ಕೊಳ್ತವೆ. ನೀನು ಹೇಳ್ತಿರ್ತೀಯಲ್ಲಮ್ಮ, ದೀಪಾವಳಿಲಿ ಹಳೆ ವಸ್ತುಗಳನ್ನ ಬಿಟ್ಟು ಹೊಸ ವಸ್ತುಗಳನ್ನ ತಗೊಂಡು ಬರ್ಬೇಕು. ಯಾವ ಮಡ್ಕೆಗಳು ಹೊಡ್ದೋಯ್ತೋ ಅದ್ರ ಜಾಗದಲ್ಲಿ ಹೊಸ ಮಡ್ಕೆ ಬರುತ್ತೆ. ಕೃಷ್ಣ ನಿಜ ಹೇಳ್ತಿದ್ದಾನೆ. 2 ದಿನ ಆದ್ಮೇಲೆ ದೀಪಾವಳಿ.
ನಾವು ಮಡಕೆ ಹೊಡೆದಿದ್ದಕ್ಕೆ ದುಃಖ ಅಲ್ಲ, ಖುಷಿ ಪಡಬೇಕು. ನನಗನ್ಸುತ್ತೆ ನಾವು ನಮ್ಮ ಮನೆಗಳಿಗೆ ಹೊಸ ಪಾತ್ರೆ ಪಗಡೆ ತರಬೇಕು ಅಂತ ದೇವರೇ ಬಯಸ್ತಿದ್ದಾನೆ. ಹೌದು ಗೆಳೆಯ, ಇಷ್ಟೊಂದು ಕಡಿಮೆ ಸಮಯದಲ್ಲಿ ಅಷ್ಟೊಂದು ರಾಶಿ ಮಡಕೆ ಎಲ್ಲಿಂದ ಬರುತ್ತೆ ಗೆಳೆಯ? ಆ ವಿಷಯದ ಬಗ್ಗೆ ನೀನು ಖಂಡಿತ ಚಿಂತೆ ಮಾಡಬೇಡ. ನಾನು ಈಗಲೇ ಬರ್ಸಾನಕ್ಕೆ ಹೋಗಿ ಇಡೀ ಗೋಕುಲಕ್ಕಾಗಿ ಹೊಸ ಪಾತ್ರೆಗಳ ವ್ಯವಸ್ಥೆ ಮಾಡ್ತೀನಿ. ವೃಷಭಾನಣ್ಣ, ಪೂರ್ತಿ ತಯಾರಿ ಮಾಡ್ಕೊಂಡು ಬಂದ್ಬಿಡಿ. ಸ್ವಲ್ಪ ದಿನ ನಮ್ಮನೇಲೆ ಕಳಿಬಹುದು. ಈ ಬಾರಿ ದೀಪಾವಳಿನ ಬರ್ಸಾನ ಮತ್ತೆ ಗೋಕುಲ ಒಟ್ಟಿಗೆ ಆಚರಿಸುತ್ತೆ. ನಾವು ಬರ್ಸಾನಕ್ಕೆ ಹೋಗಿ ಬರ್ತೀವಿ. ಅಲ್ಲಿವರೆಗೂ ನೀನು ಯಾರಿಗೂ ತೊಂದರೆ ಕೊಡಬಾರ್ದು.